ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಮುಖ ಊದಿಸಿಕೊಂಡು ಕಿಟಕಿಯಿಂದ ಹೊರ ನೋಡುತ್ತಾ ನಿಂತಿದ್ದಳು ಪೂರ್ಣ ಕೋಣೆಯಲ್ಲಿ. ಒಳಗೆ ಬಂದವನನ್ನು ನೋಡುತ್ತಲೇ ಮತ್ತೆ ಕೋಪಗೊಂಡವಳು. ಯಾಕೆ ಬಂದೆ ನೀನಿಲ್ಲಿಗೆ ಎಂದಳು ಸಣ್ಣ ಧ್ವನಿಯಲ್ಲಿ. ತನ್ನ ಮಾತು ಹೊರಗೆ ಕುಳಿತವರಿಗೆ ಕೇಳಬಾರದಲ್ಲ. ನೀನ್ಯಾಕೆ ಹೊರಗೆ ಬರಲಿಲ್ಲ ಎಂದವ ಅವಳ ಮುಂದೆ ನಿಂತ ಜೇಬಿನಲ್ಲಿ ಕೈ ಇಟ್ಟು. ಹೊರಗಡೆ ಬರೋದಕ್ಕೂ ಏನಾದರೂ ನಾಟಕ ಮಾಡಬೇಕಿತ್ತು, ಬರ್ತಿದ್ದೆ ಎಂದಳು ಕೋಪದಿಂದ. ಅವ ವರುಣರವರ ಮುಂದೆ ನಾಟಕ ಮಾಡಿ ತನ್ನನ್ನು ಕರೆಯಿಸಿಕೊಂಡಿದ್ದಕ್ಕೆ ಆಡಿದ ಮಾತದು. ಅದು ಅವನಿಗೆ ಅರ್ಥವಾಯಿತು ಕೂಡ. ಹೇಳಿದ್ದನ್ನು ಮಾಡಿ ತೋರಿಸ್ತೀನಿ ಕಣೆ ನಾನು. ಅದು ಭಾರ್ಗವ್ ಶರ್ಮಾ ಅಂದರೆ. ಈಗ ಇಲ್ಲೇ ಇದೆಯಲ್ಲ, ಸೊ ಯಾವ ನಾಟಕದ ಅವಶ್ಯಕತೆಯೂ ಇಲ್ಲ. ನಾನೇ ಬಂದಿದ್ದೀನಲ್ಲ ನೀನು ಇದ್ದಲ್ಲಿ ಎಂದ ಗರ್ವದಿಂದ. ಅವನ ಧ್ವನಿಯು ಅವಳಷ್ಟೇ ಸಣ್ಣದಿತ್ತು. ಮೂಗು ಮುರಿದು ಕಿಟಕಿಯತ್ತ ಮುಖ ಮಾಡಿ ನಿಂತಳು ಅವನ ಮಾತಿಗೆ. ಕೋಪದಿಂದ ಅವಳ ಮೊಗ ಕೆಂಪಾಗಿತ್ತು. ಅದೇಕೋ ಆ ಮುನಿಸಲು ಅಂದವೆನಿಸಿದಳು ಅವಳು ಅವನಿಗೆ. ಯಾಕೆ ಮುಖ ಊದಿಸ್ಕೊಂಡಿದ್ಯಾ? ನನ್ನ ಮುಂದೆ ಸೋತಿದ್ದಕ್ಕ ಕೇಳಿದ ಅವಳನ್ನೇ ನೋಡುತ್ತಾ. ಅವನ ಮಾತಿಗೆ ಅವನತ್ತ ಮುಖ ತಿರುಗಿಸಿ ಬಿರುಸಾಗಿ ನೋಡಿದವಳು ಮತ್ತೆ ಕಿಟಕಿಯತ್ತ ನೋಡಿದಳು. ಹೇಳು, ಈ ಭಾರ್ಗವ್ ಮುಂದೆ ಸೋತಿದ್ದಕ್ಕೆ ಕೋಪನಾ ಎಂದವ ಅವಳ ಸನಿಹ 2 ಹೆಜ್ಜೆ ಇಟ್ಟ. ಅವನ ಸನಿಹಕ್ಕೆ ಹೆದರಿದವಳು ತಕ್ಷಣ ಬಾಗಿಲತ್ತ ನೋಡಿದಳು. ಯಾರಾದರೂ ಇರುವರೇನೋ ಎಂದು. ದೂರ ನಿಂತ್ಕೋ ಒರಟಾಗಿಯೇ ಎಂದಳು ತಿರುಗಿ ನಿಂತು. ಇಲ್ಲ ಎಂದವ ಅವಳ ಸನಿಹ ಮತ್ತೊಂದು ಹೆಜ್ಜೆ ಇಟ್ಟ. ಜೋರಾಯಿತು ಅವಳ ಎದೆ ಬಡಿತ. ಯಾರಾದರೂ ಬರ್ತಾರೆ ಭಾರ್ಗವ್, ದೂರ ನಿಂತ್ಕೋ ಎಂದಳು ಮೆತ್ತಗೆ. ಅವಳ ಕೋಪ ನಿಧಾನವಾಗಿ ಕರಗುತ್ತಿತ್ತು. ಬರಲಿ ಬಿಡು, ನಾನು ನಿನ್ನ ಗಂಡ ಆಗೋನು, ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ ನಮ್ಮನ್ನ ಎಂದ. ಅವನನ್ನೇ ನೋಡುತ್ತಿದ್ದವಳು ಮಾತನಾಡಲಿಲ್ಲ. ತಕ್ಷಣ ಕಿಟಕಿಯಿಂದ ಬೀಸಿದ ಗಾಳಿ ಅವಳ ಮುಂಗುರುಳನ್ನು ಕೆನ್ನೆಯ ಮೇಲೆ ಚಿಮ್ಮಿತು. ಅವಳನ್ನೇ ದಿಟ್ಟಿಸುತ್ತಿದ್ದ ಭಾರ್ಗವ್ ಇನ್ನೂ ಸನಿಹ ಬಾಗಿದವನೇ ಅವಳ ಮುಂಗುರುಳನ್ನು ತನ್ನ ಉಸಿರಿನಿಂದ ಊದಿದ ಹಿಂದೆ. ಕಣ್ಮುಚ್ಚಿದ ಪೂರ್ಣ ಕಂಪಿಸಿದಳು ಅವನ ಬಿಸಿ ಉಸಿರಿನ ಸ್ಪರ್ಶಕ್ಕೆ. ಅವನ ನೋಟ ಕದಲಲಿಲ್ಲ. ಅದೇನೋ ಅವನಿಗೂ ಅವಳ ಸನಿಹ ಬೇಕಿತ್ತು. ಅವಳ ಕೋಪ ತಣಿಸಬೇಕೆನ್ನುವ ಆಸೆಯಾಗಿತ್ತು. ಮೈಮರೆತು ಅವಳ ಸನಿಹ ನಿಂತಿದ್ದ. ನಿಧಾನವಾಗಿ ಕಣ್ತೆರೆದ ಪೂರ್ಣ ಅವನನ್ನೇ ನೋಡಿದಳು ಪಿಳಿ ಕಣ್ಣು ಬಿಡುತ್ತಾ. ಅಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ, ನಾನು ನಿನ್ನ ಇಬ್ಬರೇ ಹೀಗೆ ಕೋಣೆಯಲ್ಲಿದ್ದರೆ ತಪ್ಪಾಗಿ ತಿಳ್ಕೊತಾರೆ, ಬಾ ಎಂದ ಕದಲದೆ. ಅವನ ಧ್ವನಿ ತೀರಾ ಮಧುರವಾಗಿತ್ತು. ಹೊರಟುತನವಿರಲಿಲ್ಲ. ನಾನು ಬರೋದಿಲ್ಲ ಎಂದಳು ಮತ್ತೆ ಮುನಿಸಾಗಿ. ನೀನು ಬರೋವರೆಗೂ ನಾನು ಹೊರಗಡೆ ಹೋಗೋದಿಲ್ಲ ಎಂದವ ಅವಳ ಸನಿಹ ಮತ್ತೊಂದು ಹೆಜ್ಜೆ ಇಡಲು ನೋಡಿದಾಗ ಅವನದೇ ಮೇಲೆ ಕೈ ಇಟ್ಟು ತಕ್ಷಣ ಅವನನ್ನು ತನ್ನಿಂದ ಸರಿಸಿದಳು ಪೂರ್ಣ. ಕೋಣೆಯ ಒಳಗೆ ಯಾರಾದರೂ ಬಂದರೆ ಎಂಬ ಭಯ ಅವಳಿಗೆ. ನಕ್ಕು ಬಿಟ್ಟ ಅವ ಗಟ್ಟಿಯಾಗಿ ಅವಳ ಭಯ ಕಂಡು. ತಕ್ಷಣ ಅವನ ಮುಂದೆ ಬಂದು ಅವನ ಬಾಯಿಯ ಮೇಲೆ ಕೈ ಇಟ್ಟ ಹುಡುಗಿ, ಅಬ್ಬಾ ಸುಮ್ಮನಿರು ಭಾರ್ಗವ್, ಏನು ಅನ್ಕೊಳ್ಳೋದಿಲ್ಲ ಅವರೆಲ್ಲ ನಮ್ಮ ಬಗ್ಗೆ ಎಂದಳು. ಸೂಕ್ಷ್ಮ ಅರಿತವಳು ಅವಳು. ಈ ಬಾರಿ ಎದೆ ಬಡಿತ ಜೋರಾಗುವ ಸರದಿ ಅವನದ್ದು. ಅವಳ ಸನಿಹಕ್ಕೆ ಅವಳ ಸ್ಪರ್ಶಕ್ಕೆ ಕಂಪಿಸಿದ್ದು ಅವನ ಮನ. ಅವಳನ್ನೇ ನೋಡುತ್ತಿದ್ದವನ ನಗು ನಿಂತಿತ್ತು. ಅವನ ನೋಟ ಅವಳನ್ನು ಸೆಳೆದಿತ್ತು. ಇಬ್ಬರೂ ನೋಟದಲ್ಲಿ ಮೈಮರೆತಂತಿತ್ತು. ಅವನ ನೋಟದಲ್ಲಿ ನೋಟ ಬೆರೆಸಲಾಗದೆ ಎಚ್ಚೆತ್ತು ಅವನ ಬಾಯಿಯ ಮೇಲಿನ ಕೈ ತೆಗೆದು ಅವನಿಂದ ಹಿಂದೆ ಸರಿದ ಪೂರ್ಣ ಎತ್ತಲೋ ನೋಡುತ್ತಾ ನಿಂತಳು ನಾಚಿಕೆಯಿಂದ. ಅವ ಈಗಲೂ ಅವಳನ್ನೇ ನೋಡಿದ. ಒಬ್ಬರಿಗೊಬ್ಬರ ಸನಿಹ ನೋಟ ಇಬ್ಬರ ಮನದಲ್ಲೂ ಪ್ರೀತಿಯ ಭಾವನೆಗಳ ಆಟ ಆಡುತ್ತಿತ್ತು. ಹೊರಗಡೆ ಹೋಗೋಣ ಬಾ ಅವನನ್ನು ನೋಡದೆ ಎಂದ ಪೂರ್ಣ ಕೋಣೆಯಿಂದ ಹೊರಬಂದು ವರುಣರವರ ಪಕ್ಕದಲ್ಲಿ ನಿಂತಳು. ಅವಳ ಹಿಂದೆಯೇ ಹೊರಬಂದ ಭಾರ್ಗವ್ ಆಯುಷ್ ಪಕ್ಕದಲ್ಲಿ ಕುಳಿತ. ಪೂರ್ಣ ತಲೆ ತಗ್ಗಿಸಿ ನಿಂತಳು. ಲಜ್ಜೆ ಅವಳಲ್ಲಿ. ಯಾಕೆ ಪೂರ್ಣ, ಅಣ್ಣನೇ ಕರ್ಕೊಂಡು ಬರಬೇಕಿತ್ತ ನಿಮ್ಮನ್ನ ಹೊರಗೆ ಛೇಡಿಸಿದ ಆಯುಷ್. ಹಾಗೇನಿಲ್ಲ ಎಂದಳು ಭಾರ್ಗವ್ನತ್ತ ನೋಡದೆ. ನಿಮಗೆ ಕಾಲ್ ಮಾಡಿದ ಮೇಲೆ ಅವಳಿಗೆ ಕಾಲ್ ಮಾಡಿದ್ದೆ ಆಂಟಿ, ಮನೆಗೆ ಬಾ ಅಂತ ಅಂದಿದ್ದಕ್ಕೆ ಕೋಪ ಅವಳಿಗೆ ನನ್ನ ಮೇಲೆ ಎಂದ ಭಾರ್ಗವ್ ಅವರೆಲ್ಲರ ಮೊಗದಲ್ಲಿನ ಪ್ರಶ್ನೆಗೆ ಉತ್ತರ ಕೊಟ್ಟ. ಎಲ್ಲರನ್ನೂ ನೋಡಿದ ಪೂರ್ಣ ಸುಮ್ಮನೆ ನಿಂತಳು. ಅವ ಹೇಳಿದ್ದು ಸುಳ್ಳು ಎಂದು ಗೊತ್ತಿದ್ದರೂ ಮಾತನಾಡುವ ಹಾಗಿರಲಿಲ್ಲವಲ್ಲ. ನಾಳೆ ಬೆಳಗ್ಗೆ ನಾವೆಲ್ಲರೂ ನಿಮ್ಮ ಮನೆಗೆ ಬರ್ತಿದ್ದೀವಿ ಅಂತ ಮೇಡಮ್ಗೆ ಹೇಳಿಬಿಡಿ. ಅವ್ರ ಜೊತೆ ಮದುವೆ ಬಗ್ಗೆ ಮಾತಾಡಿ ಅಲ್ಲಿಂದನೇ ಎಲ್ಲರೂ ಹೋಗೋಣ ಬಟ್ಟೆ ಖರೀದಿಗೆ ಎಂದರು ಗಿರಿಧರ್ ಆಯುಷ್ ಮತ್ತು ಭಾರ್ಗವ್ನನ್ನು ನೋಡುತ್ತಾ. ಆಗಲಿ ಅಂಕಲ್ ಎಂದ ಭಾರ್ಗವ್. ನಾವಿನ್ನು ಬರ್ತೀವಿ ಎಂದ ಆಯುಷ್ ಮೇಲೆದ್ದ. ಅಮೃತ ಭಾರ್ಗವ್ ಕೂಡ ಮೇಲೆದ್ದರು ಅವನ ಹಿಂದೆ. ಸರಿನಪ್ಪ ಹೋಗಿ ಬನ್ನಿ ಎಂದರು ಅಜ್ಜಿ. ಹೋಗಿ ಬರ್ತೀನಿ ಪೂರ್ಣ ಎಂದ ಭಾರ್ಗವ್ ಅವಳನ್ನೇ ಕರೆದು. ಎಲ್ಲರ ಮುಂದೆ ಅವಳನ್ನು ಬೇಕೆಂದೇ ಕಾಡುವ ಆಟ ಅವನದ್ದು. ಅವನ ನಾಟಕ ಗೊತ್ತಿದ್ದು ಕಳವಳಗೊಂಡವಳು ಸರಿ ಎಂಬಂತೆ ತಲೆ ಆಡಿಸಿದಳು. ಗಿರಿಧರ್ ವರುಣ ಅವರನ್ನು ಕಳುಹಿಸಿ ಬಂದರು. ಆ ಹುಡುಗನ ಮೇಲೆ ಯಾಕೆ ಕೋಪ ಮಾಡ್ಕೊಂಡಿದ್ದೆ ನೀನು ಕೇಳಿತು ಲಕ್ಷ್ಮಜ್ಜಿ ಪೂರ್ಣಳನ್ನು. ಕೋಪ ಏನಿರಲಿಲ್ಲ ಅಜ್ಜಿ ಅವನ ಮೇಲೆ ಎಂದಳು ಪೂರ್ಣ ಆಗ ನಿರಾಳವಾಗಿ. ಅವನು ಇವನು ಅನ್ಬೇಡ, ಭಾರ್ಗವ್ ನಿನ್ನ ಮದುವೆ ಆಗೋನು, ಅವರು ಅಂತ ಕರಿ ಗದರಿದರು ತಕ್ಷಣ.
ಪೂರ್ಣ ಮಾತನಾಡದೆ ಅವರನ್ನೇ ನೋಡಿದಳು. ಹೌದು ಪೂರ್ಣ, ಹಾಗೆಲ್ಲ ದೊಡ್ಡವ್ರ ಮುಂದೆ ಹೆಸರಿಟ್ಟು ಕರೆಯೋದಾಗ್ಲಿ ಅವನು ಇವನು ಅನ್ನೋದಾಗ್ಲಿ ಮಾಡಬೇಡ ಎಂದರು ಗಿರಿಧರ್ ಅವಳ ಬಳಿ ಬಂದು. ಸರಿಯಪ್ಪ ಎಂದಳು. ಅಂಗಡಿಗೆ ಮತ್ತೆ ಹೋಗೋದಿಲ್ಲ ತಾನೆ ಕೇಳಿದರು ವರುಣ ಅವಳನ್ನೇ ನೋಡುತ್ತಾ. ಇಲ್ಲ ಅಮ್ಮ, ಸಂಜು ಬಾಗ್ಲು ಹಾಕ್ಕೊಂಡು ಬರ್ತಾನೆ ಎಂದಳು. ಹಾಗಾದರೆ ಬಾ, ನನಗೆ ಅಡುಗೆ ಮಾಡೋದಕ್ಕೆ ಸಹಾಯ ಮಾಡು ಎಂದವರು ಅಡುಗೆ ಮನೆಗೆ ನಡೆದರೆ ಅವರ ಹಿಂದೆ ನಡೆದಳು ಪೂರ್ಣ. ಅಜ್ಜಿಯ ಜೊತೆ ಮದುವೆಯ ಬಗ್ಗೆ ಮಾತನಾಡುತ್ತಾ ಕುಳಿತರು ಗಿರಿಧರ್. ಅವಳು ಸನಿಹ ನನಗೇನೋ ಹೇಳುತ್ತೆ. ಏನದು? ತನ್ನನ್ನೇ ಪ್ರಶ್ನಿಸಿಕೊಂಡ ಭಾರ್ಗವ್. ರಾತ್ರಿ ಊಟ ಮಾಡಿ ಮಲಗಿದ್ದರು ಎಲ್ಲರೂ. ಭಾರ್ಗವ್ ಮಾತ್ರ ಎಚ್ಚರವಾಗಿಯೇ ಇದ್ದ. ಇನ್ನು ಪೂರ್ಣಳ ಸನಿಹ ನೆನಪಾಗಿತ್ತವನಿಗೆ. ಅವಳ ಮುದ್ದಾದ ಮೊಗ, ತನ್ನನ್ನೇ ಧೈರ್ಯದಿಂದ ದಿಟ್ಟಿಸುವ ಕಣ್ಣುಗಳು, ಪಟಪಟ ಮಾತನಾಡುವ ಆ ತುಟಿಗಳು ಪದೇ ಪದೇ ಕಣ್ಮುಂದೆ ಬಂದು ಹೋದಾಗ ಅವ ನಿದ್ದೆ ಮಾಡದಾದ. ಮನೆಗೆ ಬಂದಾಗ ಆಯುಷ್ ಕೂಡ ಪ್ರಶ್ನಿಸಿದ್ದ, ಪೂರ್ಣಳನ್ನ ಮೊದಲು ನೋಡಲು ಬರುವುದಿಲ್ಲವೆಂದು, ನಂತರ ಏಕೆ ಬಂದಿದ್ದೆ ಎಂದು. ಅವಳನ್ನು ಕಾಡಲು ಎಂದು ಹಾರಿಕೆಯ ಉತ್ತರ ಕೊಟ್ಟಿದ್ದನವ. ಕಾಡಲು ಅಲ್ಲ ಅಣ್ಣ, ಅವ್ರ ಮೇಲಿನ ಪ್ರೀತಿಗೆ ಎಂದು ಛೇಡಿಸಿದ್ದ ಆಯು. ಮತ್ತೆ ಅದೇ ಮಾತುಗಳು ಗುಯ್ಗುಟ್ಟುತ್ತಿತ್ತು ಅವನ ಕಿವಿಗಳಲ್ಲಿ. ಯಾವ ಹುಡುಗಿ ಬಗ್ಗೆನೂ ನಾನು ಇಷ್ಟೊಂದು ಯೋಚನೆ ಮಾಡಿದವನೇ ಅಲ್ಲ. ಇವಳ ಬಗ್ಗೆ ಯಾಕೆ? ಮೊದಲು ಅವಳನ್ನು ನೋಡೋದಕ್ಕೆ ಬರೋದಿಲ್ಲ ಅಂದನು, ಮತ್ತೆ ಹೋಗಿದ್ದು ಯಾಕೆ ನಾನು? ಆಯು ಹೇಳಿರೋ ಹಾಗೆ ನನಗೆ ಅವಳ ಮೇಲೆ ಪ್ರೀತಿ. ಮತ್ತೆ ಅನುಮಾನಿಸಿದ ತನ್ನನ್ನೇ. ನೋ, ನೆವರ್. ನಾನು ಅವಳನ್ನು ಪ್ರೀತಿಸೋದಿಲ್ಲ. ನಾನು ಅವಳನ್ನು ಕಾಡೋದಕ್ಕೆ ಅಂತ ಇರೋದು. ಕಾಡ್ತೀನಿ. ಅವಳು ಅತ್ತು ನನ್ನನ್ನು ಕ್ಷಮೆ ಕೇಳೋ ಅಷ್ಟು ಕಾಡ್ತೀನಿ ಎಂದು ಮತ್ತೆ ಹಠಕ್ಕೆ ಬಿದ್ದವ ಕಣ್ಮುಚ್ಚಿ ಮಲಗಿದ. ಸುಳ್ಳನ್ನೇ ನಂಬಿ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡಿರುವವನ ಮನದಲ್ಲಿ ಪ್ರೀತಿಯೇ ಇದ್ದದ್ದು. ಅದನ್ನವ ಒಪ್ಪಲಾರ. ಹೇಳಿದೆನಲ್ಲ, ಅವ ತನ್ನ ಪ್ರೀತಿ ಒಪ್ಪಿಕೊಳ್ಳುವವರೆಗೂ ಅವನ ತೊಳಲಾಟ ತಪ್ಪಿದ್ದಲ್ಲ. ಈ ಅಹಂಕಾರಿಯ ಹಠ ಅಷ್ಟು ಬೇಗ ಸೋಲದು. ಮೊದಲಿಂದಲೂ ಹಠ ಅಹಂಕಾರ ಎಂದೇ ಬೆಳೆದು ಬಂದವ ಈಗ ಅವಳಿಗೋಸ್ಕರ ಬಿಡುವನೇನು? ಅದು ಇಷ್ಟು ಬೇಗ ಸಾಧ್ಯವೇ ಇಲ್ಲ. ಹಾಗೆಂದು ಅವಳನ್ನು ಕಾಡುವೆನೆಂದು ಅವ ತೆಗೆದುಕೊಂಡಿರುವ ನಿರ್ಧಾರ ಸಫಲವಾಗುವುದೇನು? ಇಲ್ಲ, ಅದೂ ಸಾಧ್ಯವಿಲ್ಲ. ಜೊತೆಗೆ ಸತ್ಯ ಗೊತ್ತಾದಾಗ ಇವ ಅನುಭವಿಸುವ ನೋವನ್ನು ಕೂಡ ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ಬೆಳಗ್ಗೆ 11 ಗಂಟೆಯ ಹೊತ್ತಿಗೆ ಗಿರಿಧರ್ ಕುಟುಂಬ ಶರ್ಮಾ ಮನೆಯಲ್ಲಿತ್ತು. ಜಗ್ಗು ಒಬ್ಬ ಮಾತ್ರ ಕಾಲೇಜ್ಗೆ ಹೋಗಿದ್ದರಿಂದ ಬಂದಿರಲಿಲ್ಲ. ಪೂರ್ಣ ಸಂಜುವಿಗೆ ಅಂಗಡಿಯ ಜವಾಬ್ದಾರಿ ವಹಿಸಿ ಬಂದಿದ್ದಳು. ಅಮೃತ ಕೂಡ ಆಫೀಸ್ಗೆ ರಜೆ ಹಾಕಿ ಬಂದಿದ್ದಳು. ಮನೆಗೆ ಬಂದ ನಂತರ ಮಾತುಗಳ ಜೊತೆ ಟೀ ಕುಡಿದು ಮುಗಿಸಿದ್ದರು ಎಲ್ಲರೂ. ಗಿರಿಧರ್ ಎಂಗೇಜ್ಮೆಂಟ್ ತಯಾರಿ ಬಗ್ಗೆ, ಶರಾವತಿ ಮದುವೆಯ ಬಗ್ಗೆ ಮಾತನಾಡಿದ್ದರು. ಎಂಗೇಜ್ಮೆಂಟ್ ದಿನಕ್ಕೆ ಸರಿಯಾಗಿ 20 ದಿನಕ್ಕೆ ಮದುವೆಯ ಮುಹೂರ್ತವಿತ್ತು. ಬೇಗವೇ ಎನ್ನಿಸಿದರೂ ಎಲ್ಲರೂ ಒಪ್ಪಿದ್ದರು ಆ ಮುಹೂರ್ತಕ್ಕೆ. ಮಾತುಗಳ ನಡುವೆ ಪೂರ್ಣ ಮನೆಯ ಅತ್ತಿತ್ತ ನೋಡುತ್ತಾ ಭಾರ್ಗವನನ್ನೇ ಹುಡುಕಿದ್ದಳು. ಅವ ಆಫೀಸ್ಗೆ ಹೋಗಿದ್ದ. ಅವನಿಗೆ ಈ ಶಾಪಿಂಗ್ ಎಲ್ಲ ಆಸಕ್ತಿ ಇಲ್ಲ. ಹಾಗಾಗಿ ಅವ ಕೊನೆಯಲ್ಲಿ ತನ್ನ ಬಟ್ಟೆ ಸೆಲೆಕ್ಟ್ ಮಾಡುವಾಗ ಬರುವೆ ಎಂದಿದ್ದ. ಅದನ್ನು ಆಯುಷ್ ಹೇಳಿದಾಗ ಪೂರ್ಣಳ ಮನ ಕೊಂಚ ಬೇಸರಗೊಂಡಿದ್ದು ನಿಜವೇ. ಮತ್ತೆ ಮದುವೆಯ ಮಾತುಗಳ ಜೊತೆಯೇ ಎಲ್ಲರೂ ಮೊದಲು ಒಡವೆ ಖರೀದಿಗೆ ನಡೆದಿದ್ದರು. ಶರಾವತಿ ತಮ್ಮ ಸೊಸೆಯಾಗುವ ಇಬ್ಬರಿಗೂ ಯಾವುದಕ್ಕೂ ಕೊರತೆ ಆಗದಂತೆ, ಇಬ್ಬರಿಗೂ ಹೆಚ್ಚು ಕಡಿಮೆ ಮಾಡದಂತೆ ಒಡವೆ ಖರೀದಿಸಿದ್ದರು. ಮದುವೆಗೂ ಬೇಕಾಗಿದ್ದ ಒಡವೆ, ಬಳೆ, ಮಾಂಗಲ್ಯ ಸರ ತೆಗೆದುಕೊಂಡಿದ್ದರು. ಗಿರಿಧರ್ ಇಬ್ಬರು ಅಳಿಯರಿಗೆ ಉಂಗುರ, ಕೊರಳಿಗೆ ಚೈನ್ ತೆಗೆದುಕೊಂಡಿದ್ದರು. ಅಮೃತ ತಾನು ಇಲ್ಲಿಯವರೆಗೂ ದುಡಿದು ಕೂಡಿಸಿ ಇಟ್ಟಿದ್ದ ಹಣವನ್ನು ಆಯುಷ್ಗೆಂದು ತೆಗೆದುಕೊಂಡಿದ್ದ ಒಡವೆಗೆ ಕೊಟ್ಟಿದ್ದಳು. ಗಿರಿಧರ್ ಮೊದಲು ಹಣ ಬೇಡವೆಂದು ನಿರಾಕರಿಸಿದ್ದರು. ಆದರೂ ಅಮೃತ ಹಠ ಮಾಡಿ ಕೊಟ್ಟಿದ್ದಳು. ಜೊತೆಗೆ ಮದುವೆಯ ಖರ್ಚಿಗೂ ಒಂದಿಷ್ಟು ಹಣ ಇರಲೆಂದು ಕೊಟ್ಟಿದ್ದಳು. ಗಿರಿಧರ್ ಅವರು ಹೆಚ್ಚು ಅನುಕೂಲಸ್ಥರಲ್ಲ ಎಂದು ತಿಳಿದಿತ್ತವಳಿಗೆ. ಅವಳ ಈ ಗುಣ ಎಲ್ಲರನ್ನೂ ಸೆಳೆದಿತ್ತು. ಪೂರ್ಣ ಕೂಡ ಅವಳ ಗುಣಕ್ಕೆ ಮೆಚ್ಚಿ ಅವಳ ಜೊತೆ ಹೆಚ್ಚು ಸಲುಗೆ ಬೆಳೆಸಿಕೊಂಡಳು. ಒಡವೆ ಖರೀದಿಯ ನಂತರ ಎಲ್ಲರೂ ನಡೆದಿದ್ದು ಬಟ್ಟೆ ಖರೀದಿಗೆ. ಕೊನೆಯಲ್ಲಿ ಭಾರ್ಗವ್ ಬರುವೆ ಎಂದಿದ್ದನಲ್ಲ, ಅವನನ್ನು ಕಾಣಲು ಪೂರ್ಣಳ ಮನ ತವಕಿಸುತ್ತಿತ್ತು. ಆಯುಷ್ ಆಗಲೇ ಅವನಿಗೆ ಕರೆ ಮಾಡಿ ಹೇಳಿದ್ದ ಬರುವಂತೆ. ಭಾರ್ಗವ್ ಕೂಡ ಆಫೀಸ್ನಿಂದ ಹೊರಟಿದ್ದ. ಅವ ಬರುವವರೆಗೂ ಆಯುಷ್ ಮತ್ತು ಅಮೃತಾಳಿಗೆ ಬಟ್ಟೆ ಆರಿಸಿದ್ದರು. ಕೊನೆಯಲ್ಲಿ ಉಳಿದಿದ್ದು ಭಾರ್ಗವ್ ಮತ್ತು ಪೂರ್ಣಳ ಬಟ್ಟೆ ಅಷ್ಟೇ. ಅವನ ದಾರಿಯನ್ನೇ ಕಾಯುತ್ತಿದ್ದ ಪೂರ್ಣಳ ಮನ ತಣಿಸುವಂತೆ ಬಂದ ಭಾರ್ಗವ್ ಕೊನೆಯಲ್ಲಿ. ಬಿಳಿ ಬಣ್ಣದ ಸೂಟ್ ತೊಟ್ಟು ಜೇಬಿನಲ್ಲಿ ಕೈಯಿಟ್ಟು ಬರುತ್ತಿದ್ದವನ ಮೊಗ ಗಂಭೀರವೇ ಇತ್ತು. ಏನೋ ಆಫೀಸಿನ ಟೆನ್ಷನ್ ಇತ್ತವನಿಗೆ. ಕಂಟಿಗೆ ನೋಡುವಂತೆ ಹೇಳಿಯೇ ಬಂದಿದ್ದ. ಅಂಗಡಿಯ ಒಳ ಬಂದವನೇ ಪೂರ್ಣಳನ್ನು ಕಂಡ. ಅವಳು ಅವನನ್ನೇ ನೋಡುತ್ತಿದ್ದಳು. ಇಬ್ಬರೂ ಮಾತನಾಡುವ ಮೊದಲೇ ಬಂದ ಶರಾವತಿಯವರು, ಭಾರ್ಗವ್, ತುಂಬ ತಡ ಮಾಡಿದೆ ನೀನು ಎಂದರು. ನನಗೆ ಆಫೀಸ್ ಕೆಲಸ ಇದೆ ಅಮ್ಮ, ನಾನು ಬೇಗ ಹೋಗಬೇಕು. ಸೊ ನನಗೆ ಬಟ್ಟೆ ತೋರಿಸೋದಕ್ಕೆ ಹೇಳಿ ಮೊದಲು, ಆಮೇಲೆ ನೀವು ಅವಳಿಗೆ ತಗೊಳ್ಳಿ ಎಂದ ಅವಸರಿಸಿ. ಅಷ್ಟೊಂದು ಏನು ಅವಸರ ಈ ಅಹಂಕಾರಿಗೆ? ಗೊಣಗಿಕೊಂಡಳು ಪೂರ್ಣ ಮನದಲ್ಲೇ. ಇಷ್ಟೊಂದು ಅವಸರ ಯಾಕೆ? ಏನಾದರೂ ಅರ್ಜೆಂಟ್ ಇದೆಯಾ ಕೇಳಿದರು ಶರಾವತಿ. ಹಾಂ ಅಮ್ಮ ಎಂದನವ ಅವರನ್ನೇ ನೋಡುತ್ತಾ. ಅವನ ಟೆನ್ಷನಿನ ಮುಖ ನೋಡಿದ ಪೂರ್ಣಳಿಗೆ ಅರ್ಥವಾಯಿತು ಅವ ತನ್ನ ಕೆಲಸದ ಟೆನ್ಷನಿನಲ್ಲಿರುವನೆಂದು. ಸರಿ ಬಾ
ಎಂದ ಶರಾವತಿ ಅವನಿಗೆ ಬೇಕಾದಂತಹ ಬಟ್ಟೆ ತೆಗೆಸಿದರು. ಅವ ತನಗೆ ಸರಿ ಎನ್ನಿಸಿದ್ದನ್ನು ಅವಸರದಲ್ಲೇ ಆರಿಸಿದ. ಪೂರ್ಣಳಿಗೆ ಒಂದು ಮಾತು ಕೇಳಲೂ ಇಲ್ಲ ತಾನು ಆರಿಸಿದ್ದ ಬಟ್ಟೆ ಒಪ್ಪಿಗೆಯೇ ಎಂದು. ಅವಳಿಗೇಕೋ ತಳಮಳ ಅವ ಹೀಗಿರುವುದಕ್ಕೆ. ಅದನ್ನು ಎಲ್ಲರ ಮುಂದೆ ಕೇಳಲೂ ಆಗಲಿಲ್ಲ. ಬಟ್ಟೆ ಆರಿಸಿದ ತಕ್ಷಣ ಭಾರ್ಗವ್, ಅಮ್ಮ ನೀವು ಬಟ್ಟೆ ತಗೊಂಡು ಹೋಗಿರಿ, ನಾನು ಆಫೀಸ್ಗೆ ಹೋಗಿರ್ತೀನಿ ಎಂದ ಹೊರಟು ನಿಂತು. ಪೂರ್ಣಳ ಮುಖ ಸಪ್ಪೆಯಾಯಿತು. ತುಂಬ ಅವಸರ ಮಾಡ್ತಿದ್ಯಾ ಭಾರ್ಗವ್ ನೀನು. ಪೂರ್ಣಂಗೆ ಬಟ್ಟೆ ಆರಿಸೋದು ಬೇಡವಾ? ಅವಳಿಗೂ ನಿನಗೂ ಸರಿ ಹೊಂದುತ್ತೋ ಇಲ್ವೋ ಅಂತ ನೋಡೋದು ಬೇಡವಾ? ನೋಡು, ನೀನು ಹೋಗ್ತೀನಿ ಅಂತಿದ್ದಾಗೆ ಅವಳ ಮುಖನೇ ಚಿಕ್ಕದಾಯಿತು ಎಂದರು ಪದ್ಮಜ್ಜಿ ಅವನನ್ನೇ ನೋಡುತ್ತಾ. ಅವರ ಮಾತಿಗೆ ಪೂರ್ಣಳನ್ನೇ ನೋಡಿದ ಭಾರ್ಗವ್, ನನಗೆ ಆಫೀಸ್ ಕೆಲಸ ಇದೆ ಅಜ್ಜಿ, ಇಲ್ದಿದ್ರೆ ಪೂರ್ಣ ಜೊತೆನೇ ಇರ್ತಿದ್ದೆ ನಾನು ಎಂದ ರೇಗಿಸುವಂತೆ. ಅದು ಅವಳಿಗಷ್ಟೇ ಅರ್ಥವಾಗಿದ್ದು. ಪರವಾಗಿಲ್ಲ ಭಾರ್ಗವ್, ಮೊದಲು ಕೆಲಸ ಮುಖ್ಯ ಎಂದರು ಗಿರಿಧರ್. ಸರಿ ಅಂಕಲ್, ನಾನಿನ್ನು ಬರ್ತೀನಿ ಎಂದವ ಪೂರ್ಣಳನ್ನು ನೋಡಿದ. ಅವಳು ಅವನನ್ನೇ ನೋಡಿದಳು. ಶರಾವತಿಯವರನ್ನು ನೋಡುತ್ತಾ ಬರ್ತೀನಿ ಅಮ್ಮ ಎಂದವ ಹೊರ ಹೋಗಲು ಹೆಜ್ಜೆ ಇಟ್ಟವ ಮತ್ತೆ ಹಿಂದೆ ತಿರುಗಿ ಪೂರ್ಣ ಕಮ್ ಎಂದು ಕರೆದ ಎಲ್ಲರ ಮುಂದೆಯೇ. ಅವಳನ್ನು ಕಾಡಬೇಕಲ್ಲ ಇವ. ಅವ ಕರೆದದ್ದನ್ನು ಕಂಡು ಆಶ್ಚರ್ಯಗೊಂಡವಳು ತಕ್ಷಣ ಎಲ್ಲರ ಮೊಗ ನೋಡಿದಳು. ಓ, ಅವ್ರ ಜೊತೆ ಮಾತಾಡೋಕೆ ಅರ್ಜೆಂಟ್ ಇಲ್ವಾ ಅಣ್ಣ ಎಂದ ಆಯುಷ್. ಭಾರ್ಗವ್ ಮಾತನಾಡಲಿಲ್ಲ. ಪೂರ್ಣ ಎಂದು ಕರೆದ ವರುಣ ಹೋಗುವಂತೆ ಸನ್ನೆ ಮಾಡಿದರು ಅವಳಿಗೆ. ತಲೆ ತಗ್ಗಿಸಿಯೇ ಅವನ ಹಿಂದೆ ನಡೆದಳು ಹುಡುಗಿ. ಅವ ಅಂಗಡಿಯ ಬಾಗಿಲತ್ತ ನಡೆದ. ಅವನ ಹಿಂದೆ ನಡೆದ ಪೂರ್ಣ. ಅವ ನಿಂತಾಗ ತಾನೂ ನಿಂತಳು. ನಿನ್ನ ಇವತ್ತು ಕಾಡದೆ ಹೋಗ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡವೆ ಶುಗರ್ಲೆಸ್. ನಿನ್ನ ಕಾಡೋದಕ್ಕೆ ಜೀವನ ಪೂರ್ತಿ ಇದೆ ನನ್ನ ಹತ್ರ ಎಂದ ಅವಳ ಮುಂದೆ ನಿಂತು. ನಾನ್ಯಾಕೆ ಬೇಜಾರು ಮಾಡ್ಕೊಳ್ಳಿ, ನನಗೂ ನಿನ್ನ ಕಾಡೋದಕ್ಕೆ, ನಿನಗೆ ಉತ್ತರ ಕೊಡೋದಕ್ಕೆ ಜೀವನ ಪೂರ್ತಿ ಇದೆ ಎಂದಳು ಅವನನ್ನೇ ನೋಡುತ್ತಾ. ಅವನ ಗರ್ವದ ಮಾತಿಗೆ ಉತ್ತರ ಕೊಡುವ ಕಲೆ ಗೊತ್ತವಳಿಗೆ. ಅದಕ್ಕೆ ಕಾಯ್ತಿದ್ದೀನಿ ಕಣೆ ನಾನು. ಆ ದಿನ ಬರಲಿ, ಆಗ ಇದೆ ನಿನಗೆ. ಕುತ್ಕೊಂಡ್ರು ನಿಂತ್ಕೊಂಡ್ರು ಭಾರ್ಗವ್ ಸಾರಿ, ನನ್ನನ್ನು ಕ್ಷಮಿಸು ಅನ್ಬೇಕು ನೀನು, ಹಾಗೆ ಮಾಡ್ತೀನಿ ಎಂದ ಅವಳನ್ನೇ ದಿಟ್ಟಿಸುತ್ತಾ. ಅಬ್ಬಾ, ಪ್ರತಿದಿನ ಇದೇ ಮಾತು ನಿಂದು. ಕೆಲಸ ಇದೆ ಅಂದೆ ತಾನೆ, ಹೋಗು ಎಂದಳು ಜೋರು ಮಾಡಿ. ಏಯ್ ಶುಗರ್ಲೆಸ್ ಕರೆದ ಗಟ್ಟಿ ಧ್ವನಿಯಲ್ಲಿ. ಹೆದರದೆ ನೋಡಿದಳು ಹುಡುಗಿ ಅವನನ್ನೇ. ನನ್ನ ಮುಂದೆ ಧ್ವನಿ ಜೋರು ಮಾಡಬೇಡ ಎಂದ ಗಂಭೀರವಾಗಿ. ಅವಳು ಉತ್ತರಿಸುವ ಮೊದಲೇ ಅವನ ಫೋನ್ ಸದ್ದಾಯಿತು. ರಿಸೀವ್ ಮಾಡಿ ಕಿವಿಗಿಟ್ಟವನೇ ಬರ್ತಿದ್ದೀನಿ ಕಂಟಿ ಎಂದು ಕಾಲ್ ಕಟ್ ಮಾಡಿ ಎದುರಿಗೆ ನಿಂತಿದ್ದವಳನ್ನು ನೋಡುತ್ತಾ ಹೋಗುವೊಳಗೆ ಎಂದು ಮೆಟ್ಟಿಲಿಳಿದು ನಡೆದ. ಅವ ಹೋಗುವುದನ್ನೇ ನೋಡಿದ ಪೂರ್ಣ, ಲಡ್ಡು ಭಾರ್ಗವ್ ಶರ್ಮಾ, ನೋಡ್ಕೋತೀನಿ ನಿನ್ನನ್ನು ಎಂದು ಒಳ ಬಂದವಳು ಮತ್ತೆ ಎಲ್ಲರ ಜೊತೆ ಸೇರಿದಳು. ತನಗಿಷ್ಟವಾದ ಸೀರೆ ಆರಿಸಿದಳು. ಉಳಿದವರೆಲ್ಲರೂ ಬಟ್ಟೆ ತೆಗೆದುಕೊಂಡರು. ಶರಾವತಿ ಎಲ್ಲರಿಗೂ ಆಸಕ್ತಿಯಿಂದ ಬಟ್ಟೆ ಕೊಡಿಸಿದ್ದರು. ನಂತರ ಎಲ್ಲರೂ ಅಲ್ಲಿಯೇ ಹತ್ತಿರದ ಹೋಟೆಲ್ಗೆ ನಡೆದು ಊಟ ಮಾಡಿ ಶರ್ಮಾ ಮನೆಯ ದಾರಿ ಹಿಡಿದರು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.